ಈಗ ತಾನೇ ಪಿಕ್ಚರ್ ನೋಡಿದೆ. ಹೌದು, ಶೇರ್ ಆಗೇ ಇದೆ. ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸು ಇದೆ. ಆಮೇಲೆ ನಮ್ಮ ದುನಿಯಾ ಪಿಕ್ಚರ್ ಅಲ್ಲಿ ಲೂಸ್ ಮಾದ ಬಂದಂಗೆ ಒಂದು ಕ್ಯಾರೆಕ್ಟರ್ ಬೇಡ ಹೊಸದಾಗಿ ಇದಾಗಿದೆ. ತುಂಬಾ ಚೆನ್ನಾಗಿದೆ, ಕಮರ್ಷಿಯಲ್ ಫಿಲಮ್. ವಿಶ್ ಯು ಆಲ್ ಸಕ್ಸಸ್. ಥಿಯೇಟರ್ ಒಳಗಡೆ ಏನೆಲ್ಲ ಎಂಜಾಯ್ ಮಾಡಿದ್ರೆ ಸ್ಟಾರ್ಟಿಂಗ್ ಟು ಎಂಡ್ ಕಮರ್ಷಿಯಲ್. ಡೈರೆಕ್ಟರ್ ಸರ್ ಕಥೆನ ನೀಟಾಗಿ ಡೈರೆಕ್ಟರ್ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿ ಸ್ಟಾರ್ಟಿಂಗ್ ಟು ಎಂಡ್ ಅವ್ರು ಕಾಣ್ತಾರೆ, ಸ್ಕ್ರೀನ್ ಅಲ್ಲಿ ಡೈರೆಕ್ಟರ್ ಕಾಣ್ತಾರೆ. ಇನ್ನು ವೀಕ್ಷಕರು ಸೇರಿ ಸಿನಿಮಾ ನೋಡಿದ್ರೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ? ಎಲ್ಲಾರು ರಿಪೋರ್ಟ್ ಚೆನ್ನಾಗಿದೆ, ಎಲ್ಲ ಡೇ ಬೈ ಡೇ ಇಂಪ್ರೂವ್ ಆಗುತ್ತೆ, ಬರ್ತಾರೆ. ಥ್ಯಾಂಕ್ ಯು. ಮೂವಿ ಸೂಪರ್ ಆಗಿದೆ, ಚೆನ್ನಾಗಿದೆ, ಮಸ್ಟ್ ವಾಚ್ ಮೂವಿ. ಎಲ್ಲರೂ ನೋಡಬೇಕು. ಈಚ್ ಅಂಡ್ ಎವ್ರಿ ಆಕ್ಟರ್ ಹ್ಯಾಸ್ ಪ್ಲೇಡ್ ಅ ಗುಡ್ ರೋಲ್. ಸ್ಪೆಷಲಿ ಕ್ರಿಸ್ ಅವ್ರದ್ದು ಆಕ್ಟಿಂಗ್ ಫ್ರಮ್ ಬಿಗಿನಿಂಗ್ ಇಂದ ಲಾಸ್ಟ್ ವರ್ಗು ಹಿ ಹ್ಯಾಸ್ ಡಿಡ್ ವೆರಿ ವೆರಿ ಗುಡ್. ಐ ಸೇ ಈಚ್ ಅಂಡ್ ಎವ್ರಿ ಟೀಮ್ ಆಲ್ ದ ಬೆಸ್ಟ್ ಫಾರ್ ಅಪ್ಕಮಿಂಗ್ ಮೂವೀಸ್ ಅಂಡ್ ಆಲ್. ಸ್ಪೆಷಲ್ ಥ್ಯಾಂಕ್ಸ್ ಟು ದ ಟೀಮ್. ಗುಡ್. ಏನೆಲ್ಲ ಎಂಜಾಯ್ ಮಾಡಿದ್ರೆ ಸರ್? ಲೈಕ್ ಆಕ್ಟಿಂಗ್ ಅಂಡ್ ಡೈಲಾಗ್ ಡೆಲಿವರೀಸ್ ಎಲ್ಲ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ, ಸ್ಟೋರಿ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. The movie was actually good. ಫಸ್ಟ್ ಅಲ್ಲಿ ಲೈಕ್ ಸಸ್ಪೆನ್ಸ್ ತುಂಬಾ ಸಕ್ಕದಾಗಿತ್ತು. ದ ಫೈಟಿಂಗ್ ಸೀನ್ಸ್, ಟೆಕ್ನಿಷಿಯನ್ ಸಕ್ಕದಾಗಿ ಕೆಲಸ ಮಾಡೋರೆ. ಅದು ಫುಲ್ ಒಂಥರ ಗೂಸ್ ಬಂಪ್ಸ್ ಬಂತು ಮೂವಿ ನೋಡಿ. ಸಕ್ಕದಾಗಿತ್ತು ಮೂವಿ. ಏನೆಲ್ಲ ಎಂಜಾಯ್ ಮಾಡಿದ್ರೆ ಸರ್? ಎಂಜಾಯ್ಮೆಂಟ್, ಇದು ಮ್ಯೂಸಿಕ್ ಸಕ್ಕದಾಗಿರ್ತದ, ಡ್ಯಾನ್ಸ್, ಎವ್ರಿಥಿಂಗ್. ಆಮೇಲೆ ಇದು ದ ಆಕ್ಟಿಂಗ್, ಇವರು ಇದೆಲ್ಲ ಅದೇ ಹುಡುಗಿರ್ನ ಕಿಡ್ನಾಪ್ ಮಾಡೋದು ಫುಲ್ ಆನ್ ಪಾಯಿಂಟ್, ಸಕ್ಕದಾಗಿ ಆಕ್ಟಿಂಗ್ ಮಾಡೋರೆ. ಆ ಎಕ್ಸ್ಪ್ರೆಷನ್ಸ್ ಎಲ್ಲ, ಆಮೇಲೆ ಹೀರೋದು ಸಕ್ಕದ ಎಕ್ಸ್ಪ್ರೆಷನ್ಸ್ ಇರ್ತದೆ. ಸಕ್ಕತ್ತ ಎಂಜಾಯ್ ಮಾಡಿದ್ವಿ. ನನ್ಗೆ ಈ ಸಿನಿಮಾದಲ್ಲಿ ಪರ್ಸನಲ್ ಆಗಿ ನನ್ಗೆ ಈ ತರ ಸೀನ್ ಇಷ್ಟ ಆಯ್ತು. ಯಾವ ಸೀನ್ ಇಷ್ಟ ಆಗುತ್ತೆ? ಈ ತರ ಸೀನ್ ಲಾಸ್ಟ್ ಅಲ್ಲಿ ಸಸ್ಪೆನ್ಸ್ ಬಂತು ನೋಡಿ, ಲೈಕ್ ಡಾಕ್ಟರ್. ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವನ್ ಸಸ್ಪೆನ್ಸ್. ಅದು ತುಂಬಾ ಶಾಕ್ ಆಯ್ತು. ಅದು ಫೇವ್ರೆಟ್ ಸೀನ್ ಆಕ್ಚುಲಿ. ಸರ್ ಇನ್ನು ನೋಡದೆ ಇರೋ ಬಟ್ ಅದು ಇನ್ನೊಂದು ಲೈಕ್ ಇವಾಗ ಈ ಆರ್ಫನೇಜ್ ಎಲ್ಲ ಹೇಳ್ತಿರ್ತಿರಲ್ಲ, ಅದೊಂದ್ ಸ್ವಲ್ಪ ಇನ್ಸ್ಪೈರ್ ಆಯ್ತು. ಅಂದ್ರೆ ಇವಾಗ ನಾವು ಫ್ಯಾಮಿಲಿ ಇದೆ ನಮ್ಗೆಲ್ಲ, ಈ ಆರ್ಫನೇಜ್ ಆತರ ಟಾಪಿಕ್ ಬಂತಿಲ್ಲ, ಅವಾಗ ಸ್ವಲ್ಪ ರಿಯಲೈಸೇಷನ್ ಆಯ್ತು. ನಮ್ಗೆ ಫ್ಯಾಮಿಲಿ ಇದೆ, ವಿ ಆರ್ ಸೋ ಲಕ್ಕಿ ಅಂತ. ಇನ್ನು ನೋಡದೆ ಇರೋ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ? ಸರಿ, ಇನ್ನು ನೋಡದೆ ಇರೋ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಇಲ್ಲಿ ಬಂದ್ರೆ ಒಂಥರ ಎಂಟರ್ಟೈನ್ಮೆಂಟ್ ಇದೆ, ಲೈಫ್ ಲೆಸನ್ಸ್ ಇದೆ, ಪ್ಲಸ್ ಫ್ಯಾಮಿಲಿ ಜೊತೆ ಬಂದ್ರೆ ಇನ್ನೂ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿದೆ, ಅದರಲ್ಲಿ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಎಲ್ರು ಫೇವ್ರೆಟ್ ಹೀರೋ ಯಾರು, ಹೀರೋಯಿನ್ ಯಾರು ಅಂತ ಕೇಳ್ತಾರೆ. ಈಗ ವಿಲ್ಲನ್ ಯಾರು ಅಂತ ಕೇಳೋ ತರ ಆಗಿದೆ. ಯಾರಂದ್ರೆ ಗಿಲ್ಲಿ. ಮೂವಿ ಚೆನ್ನಾಗಿದೆ, ಎಲ್ರು ಒಂದ್ಸರಿ ಥಿಯೇಟರ್ ಬಂದೇ ನೋಡಿ. ಪರ್ಸನಲ್ ಆಗಿ ಏನ್ ಇಷ್ಟ ಆಯ್ತು? ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಗಿಲ್ಲಿ ಕ್ಯಾರೆಕ್ಟರ್, ಅಂಡ್ ದೆನ್ ಸಾಂಗ್ಸ್, ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಫೈಟಿಂಗ್ ಆಸ್ ಯೂಶುವಲ್ ಪ್ರಸಿದ್ಧ ಅವ್ರ ಮೂವಿ ಅಂತ ಹೇಳಿದ್ರೆ ಫೈಟಿಂಗ್ ಇದ್ದೇ ಇರುತ್ತೆ, ಸಾಂಗ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಗಿಲ್ಲಿ ಅವ್ರ ಎಂಟ್ರಿ ಸ್ಮೆಲ್ ತುಂಬಾ ಚೆನ್ನಾಗಿದೆ. ಫೀಮೇಲ್ ಸ್ಮೆಲ್, ಅವ್ರ ಆಕ್ಟಿಂಗ್. ಫೈನಲ್ ಅಲ್ಲಿ ಅದು ನೆಕ್ ಕಟ್ ಮಾಡ್ತಾರಲ್ಲ, ಆ ಸೀನ್ ಅನ್ಎಕ್ಸ್ಪೆಕ್ಟೆಡ್. ಓಕೆ, ನನಗೆ ತುಂಬಾನೇ ಇಷ್ಟ ಆಗಿದ್ದು ಫಸ್ಟ್ ಅಂದ್ರೆ ಆ ಸ್ಲೋಮೋನಲ್ಲಿ ಆ ಸ್ಯಾಂಡ್ ಎಲ್ಲ ಈ ಕಡೆ ಆ ಕಡೆ ಎಲ್ಲ ಓಡುತ್ತಲ್ಲ. ನಂಗೆ ಆ ಫೈಟ್ ಸೀನ್ ನಾರ್ಮಲಿ ಜಾಸ್ತಿ ನೋಡಲ್ಲ, ಬಟ್ ಇದರಲ್ಲಿ ಆ ಸ್ಲೋ ಮೋಷನ್ ಅಲ್ಲಿ ನಂಗೆ ಆ ಫೈಟ್ ಸೀನ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು. ಸೆಕೆಂಡು ನನಗೆ ಎಸ್ ಕಿರಣ್ ರಾಜ್ ಆಕ್ಟಿಂಗ್ ಇಷ್ಟ ಆಯ್ತು. ಬಟ್ ನನಗೆ ರಾಟ್ರಿಕ್ಸ್, ಸ್ಪೆಷಲಿ ಅವನ ಹೇರ್ ಈ ಕಡೆ ಆ ಕಡೆ ಓಡೋದೆಲ್ಲ, ಅದಂತೂ ತುಂಬಾನೇ ಇಷ್ಟ ಆಯ್ತು. ನನಗೆ ಇನ್ನೂ ತುಂಬಾನೇ ಇಷ್ಟ ಆಗಿದೆ ಅಂದ್ರೆ ಇಂಟರ್ವೆಲ್ ಟೈಮಲ್ಲಿ ಕರೆಕ್ಟಾಗಿ ಆ ಹೀರೋಯಿನ್ ಹೊಡಿತಾರಲ್ಲ, ಏನಕ್ಕೆ ಅಂದ್ಬಿಟ್ಟು ಆಮೇಲೆ ಇಂಟರ್ವೆಲ್ ಆಯ್ತಲ್ಲ, ಆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದು ಸಖತ್ತಾಗಿತ್ತು. ಸ್ಟಾರ್ಟ್ ಆಗಿದ್ದು ಏನೋ ಒಂದು ಸಿಂಪಲ್ ಮೂವಿ ಅನ್ಕೊಂಡು ಇಂಟರ್ವೆಲ್ ಆದ್ಮೇಲೆ ಒಂದು ಸೀರಿಯಸ್ನೆಸ್ ತಗೊಂಡ್ಬಿಟ್ಟು, ಅಂದ್ರೆ ಬಾಡಿ ಆರ್ಗನ್ಸ್ ಎಲ್ಲ ಮಾರೋದು, ಅದನ್ನ ಅಷ್ಟು ಸೀರಿಯಸ್ ಟಾಪಿಕ್ ನ ತಗೊಂಡಿದಾರಲ್ಲ, ಆ ಪಾರ್ಟ್ ರಿಯಲಿ ಇಷ್ಟ ಆಯ್ತು. ಸೊ ಆಲ್ ದ ಬೆಸ್ಟ್ ನಮ್ಗೆ ಗೊತ್ತಿರೋ ಪ್ರಸಿದ್ಧ ಅವರಿಗೆ ಅಂಡ್ ಫುಲ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಪರ್ಸನಲ್ ಆಗಿ ಏನ್ ಇಷ್ಟ ಆಯ್ತು? ಪರ್ಸನಲ್ ಆಗಿ ಏನ್ ಹೇಳ್ಬೇಕಂದ್ರೆ ಫಸ್ಟ್ ಹೇಳ್ದಲ್ಲ, ನನಗೆ ಸಸ್ಪೆನ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಆ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಹೋಲ್ಡ್ ಮಾಡಿಟ್ಟಿದ್ರಲ್ಲ ಎಂಡ್ ವರ್ಗು, ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ನ ಫ್ರೆಂಡ್ ಯಾಕೆ ಸತ್ತ ಅಂತ ಗೊತ್ತಿರ್ಲಿಲ್ಲ. ಸೊ ಆ ಹೀರೋಯಿನ್ ಅವಳಿಗೆ ಯಾಕೆ ಹೊಡೆದು ಅನ್ನೋದು, ಸೊ ಆ ಸೀರಿಯಸ್ನೆಸ್ ಇಷ್ಟ ಆಯ್ತು. ಪ್ಲಸ್ ಆ ಸ್ಲೋ ಮೋಷನ್ ಅಲ್ಲಿ ತುಂಬಾನೇ ಮಾಡಿದಾರಲ್ಲ ಡೈರೆಕ್ಷನ್ಸ್, ದಟ್ ವಾಸ್ ಬ್ಯೂಟಿಫುಲ್. ತುಂಬಾನೇ ಇಷ್ಟ ಆಯ್ತು. ನೀವು ಸಿನಿಮಾ ನೋಡದೆ ಇರೋ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ? ಗ್ಯಾರಂಟಿ ಒಂದ್ಸರಿ ಅಂತೂ ಗ್ಯಾರಂಟಿ ಬರಲೇಬೇಕು. ಸಿ ಎರಡು ರೀಸನ್ ಬರಬೇಕು.
ಒಂದು ನಾವು ಕನ್ನಡ ಮೂವಿನ ಸ್ವಲ್ಪ ಎನ್ಕರೇಜ್ ಮಾಡ್ಬೇಕು. ಅವ್ರು ಬರ್ಲೇಬೇಕು. ಥಿಯೇಟರ್ ಬಂದ್ರೆ ತಾನೇ ಗೊತ್ತಾಗುತ್ತೆ. ನಮ್ಗೆ ಈ ತರ ಸ್ಯಾಂಡಲ್‌ವುಡ್ ಅಲ್ಲೂ ಒಳ್ಳೆ ಮೂವೀಸ್ ಬರ್ತಿದೆ ಅಂತ ಗೊತ್ತಾಗೋದು ಅವಾಗೆ ತಾನೇ. ಸೊ ಫಸ್ಟ್ ಬರ್ಬೇಕು. ಸೆಕೆಂಡ್ ಬಂದಿರೋರು ಅಟ್‌ಲೀಸ್ಟ್ ಒಂದು ರಿವ್ಯೂ ಕೊಟ್ರೆ ಬೇರೆಯವ್ರು ಹೋಗಿ ನೋಡ್ಬೇಕು. ನಾವು ಸುಮ್ನೆ ಹಾಗೆ ಥಿಯೇಟರಲ್ಲಿ ಕೂತ್ಕೊಂಡು ಹಂಗೆ ಅಲ್ಲ. ಇಲ್ಲಿ ಬಂದು ಬೇರೆಯವ್ರ ಜನನ್ನ ನೋಡಿದ್ರೆ ಅವ್ರ ರಿಯಾಕ್ಷನ್ ಗೊತ್ತಾಗುತ್ತೆ. ಸೊ ನಾನಂತೂ ಗ್ಯಾರಂಟಿ ರಿಕ್ವೆಸ್ಟ್ ಮಾಡ್ತೀನಿ. ಕನ್ನಡ ಮೂವೀಸ್‌ನ ಎನ್ಕರೇಜ್ ಮಾಡಿ. ಸ್ಯಾಂಡಲ್‌ವುಡ್ ಮೂವೀಸ್‌ನ ಎನ್ಕರೇಜ್ ಮಾಡಿ. ಪ್ರಸಿದ್ಧ ಹಸ್ ಡನ್ ಎ ಗ್ರೇಟ್ ಮೂವಿ. ಸುದರ್ಶನ್ ಅವರು ಇದಕ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಮಾಡಿದ್ದಾರೆ. God bless and all the best to all the actors. Sorry? ಥ್ಯಾಂಕ್ ಯು. Thank you so much. God bless. Thank you. ವೆರಿ ಗುಡ್ ಆಕ್ಷನ್ ಮೂವಿ ತುಂಬಾ ಚೆನ್ನಾಗಿದೆ. ಸಾಂಗ್ ಸೀಕ್ವೆನ್ಸ್ ಆಗ್ಲಿ, ಬ್ಯಾಕ್ ಗ್ರೌಂಡ್ ಆಗ್ಲಿ, ಇಟ್ ವಾಸ್ ವೆರಿ ರೊಮ್ಯಾಂಟಿಕ್ ಸಾಂಗ್. ಹೊಸ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಒಂದ್ಸಲ ನೋಡ್ಬೋದು, ಖಂಡಿತ ನೋಡಿ. ಸ್ಟೋರಿಯಲ್ಲಿ ನಿಮಗೆ ಇಷ್ಟವಾದ ಸ್ಟೋರಿ ಸೀನ್ ಬಹಳ ಸೀನ್ ಇನ್ ಟರ್ಮ್ಸ್ ಆಫ್ ಆಕ್ಷನ್ ತುಂಬಾ ಚೆನ್ನಾಗಿತ್ತು. ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ತುಂಬಾ ಚೆನ್ನಾಗಿ ಬಂದಿದೆ ಆಕ್ಷನ್ ಸೀನ್ಸ್. ಸಾಂಗ್ಸ್ ಚೆನ್ನಾಗಿ ಬಂದಿದೆ. ಮೆನಿ ಸೀನ್ಸ್ ವೇರ್ ವೆರಿ ಇನೋವೇಟಿವ್. ತುಂಬಾ ಹೊಸದಾಗಿ ಮಾಡಿದ್ದಾರೆ ಡೈರೆಕ್ಟ್. ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ, ಯಾವ ತರ ಫೀಲ್ ಆಯ್ತು? ಮೂವಿ ತುಂಬಾನೇ ಚೆನ್ನಾಗಿತ್ತು. ಸ್ಪೆಷಲಿ ಡೈರೆಕ್ಷನ್ ಮತ್ತೆ ಆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿ, ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿತ್ತು. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು, ಲೈಟ್ಸ್ ಎಲ್ಲ. ಸ್ಟೋರಿ ತುಂಬಾ ಇಷ್ಟ ಆಯ್ತು. ಮೂವಿ ಓವರ್ ಆಲ್ ಡೈರೆಕ್ಷನ್ ಮತ್ತೆ ಆಕ್ಷನ್ ಎಲ್ಲ ತುಂಬಾ ನಮ್ಗೆ ಇಷ್ಟ ಆಯ್ತು. ಸ್ಟೋರಿ ಕೂಡ ಚೆನ್ನಾಗಿತ್ತು ಸರ್. ಕಿರಣ್ ಸರ್ ಆಕ್ಟಿಂಗ್ ಆಗ್ಲಿ, ಗಿಲ್ಲಿ acting ಏನ್ ಪರ್ಸನಲ್ ಹೀರೋ ಅಲ್ವಾ, ತುಂಬಾ ಚೆನ್ನಾಗಿತ್ತು ಸರ್. ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಸಸ್ಪೆನ್ಸ್ ಎಲ್ಲ ಹೇಗ್ ಕಟ್ಕೊಟ್ಟಿದ್ದಾರೆ? ಸಸ್ಪೆನ್ಸ್ ಹೌದು ಸರ್, ಥ್ರಿಲ್ಲಿಂಗ್ ಆಗಿತ್ತು. ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಒಂದೊಂದು ಸೀನ್ ಬಂದಾಗ್ಲೇ ಅದು ಮುಂದೆ ಏನಾಗುತ್ತೆ ಅಂತ ಕುತೂಹಲ ಅದು ಯಾವಾಗ್ಲೂ ಹಂಗೆ ಇರುತ್ತೆ. ಸೀಟ್ ಎಡ್ಜ್ ಅಲ್ಲೇ ಕೂತಿರ್ತೀವಿ, ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತು. ತುಂಬಾ ಚೆನ್ನಾಗಿದೆ. ಐ ನೋ ವಿತ್ ರೇಟ್ ಆಫ್ ಕನ್ನಡ ದ ಮೂವಿ ಇಸ್ ಸೋ ಗುಡ್ ಅಂಡ್ ದರ್ ಇಸ್ ಪರ್ಫೆಕ್ಟ್ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಎವ್ರಿಥಿಂಗ್. Each and every part of the film on the screen came very well. Good, another very good movie from Prasidh direction. Everything is so good. There is no miss in any of the part. Everything is handled in a detailed way. Great. All the very best to the movie crew. Thank you. ಸೊ ಮೂವಿ ಸೂಪರ್ ಆಗಿತ್ತು. ಸೊ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್, ಪ್ರಸಿದ್ಧ ಅವ್ರದ್ದು. ಮತ್ತೆ ಆಕ್ಟಿಂಗ್ ಕಿರಣ್ ಅವ್ರದ್ದು ಚೆನ್ನಾಗಿತ್ತು. ಸ್ಟೋರಿ ಎಲ್ಲ ಒಂಥರ ಇನ್ನೊಂದು ನೋಡ್ಬೋದು. ಸೊ ಆಡಿಯನ್ಸ್ ಎಲ್ಲ ಬಂದು ಥಿಯೇಟರ್ ಬಂದು ಮೂವಿ ನೋಡಿ. ಓಕೆ, ಥ್ಯಾಂಕ್ ಯು. ಸಿನಿಮಾದಲ್ಲಿ ಏನೇನು ಎಂಜಾಯ್ ಮಾಡಿದ್ರೆ ಸರ್ ಥಿಯೇಟರ್? ಮೇಜರ್ಲಿ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ಅಂಡ್ ಸಾಂಗ್ಸ್ ಸೂಪರ್ ಆಗಿತ್ತು. ಸೊ ಸಾಂಗ್ಸ್ ತುಂಬಾ ಎಂಜಾಯ್ ಮಾಡಿದೆ. ಹೋಪ್ಫುಲಿ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ನೋಡ್ದೇ ಇರೋ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಥಿಯೇಟರ್ ಬಂದು ಮೂವಿ ನೋಡಿ. ಸೊ ಬರೋ ಮೂವಿ ಟೀಮ್ನ ಡೆವಲಪ್ ಮಾಡಿ. ಥ್ಯಾಂಕ್ ಯು.